ಸ್ನೇಹಿತರೆ, ಪವಿತ್ರ ಬಂಧನ ಧಾರಾವಾಹಿಯ ನಾಳೆಯ ಸಂಚಿಕೆ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಸ್ಕಿಪ್ ಮಾಡೋದಕ್ಕೆ ಹೋಗ್ಲೇಬೇಡಿ, ಕೊನೆ ತನಕ ನೋಡಿ. ದೇವ್ಗೆ ತುಂಬಾನೇ ಜ್ವರ ಬಂದಿರತ್ತೆ. ಆಗ ಡಾಕ್ಟರ್ ಹೇಳಿರ್ತಾರೆ, ನೋಡು ಪವಿತ್ರ, ಅವನ ಹಣೆಗೆ ತಣ್ಣೀರ್ ಬಟ್ಟೆ ಹಾಕು, ಆಗಾಗ ತಣ್ಣೀರ್ ಬಟ್ಟೆನ ಚೇಂಜ್ ಮಾಡ್ತಾ ಇರು, ಆಗ ಜ್ವರ ಕಮ್ಮಿ ಆಗತ್ತೆ. ಇನ್ನೂ ಏನಾದ್ರೂ ಜ್ವರ ಕಮ್ಮಿ ಆಗಿಲ್ಲ ಅಂತಂದ್ರೆ ತಕ್ಷಣ ನನಗೆ ಫೋನ್ ಮಾಡು ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳಿರ್ತಾರೆ. ಸೊ ಅದೇ ವಿಚಾರವಾಗಿ ಪವಿತ್ರ ತಣ್ಣೀರ್ ಬಟ್ಟೆನ ಹಾಕೋದಕ್ಕೆ ಅಂತ ಹೋಗಿರ್ತಾಳೆ. ತಣ್ಣೀರ್ ಬಟ್ಟೆ ಮೇಲೆ ನೀರನ್ನ ಹಾಕ್ತಾ ಇರ್ತಾಳೆ. ಎಷ್ಟೇ ಟ್ರೈ ಮಾಡಿದ್ರು ಕೂಡ ಮಧ್ಯರಾತ್ರಿ ಆದ್ರೂ ಕೂಡ ದೇವ್ಗೆ ಜ್ವರ ಇಳಿತಾನೆ ಇರಲ್ಲ. ಪವಿತ್ರಗಂತೂ ಫುಲ್ ಟೆನ್ಷನ್ ಆಗಿರುತ್ತೆ. ಇದೇನಿದು, ಡಾಕ್ಟರ್ ಹೇಳಿದ್ರಲ್ವಾ ತಣ್ಣೀರ್ ಬಟ್ಟೆ ಮೇಲೆ ನೀರನ್ನ ಈ ರೀತಿ ಹಾಕ್ತಾ ಇದ್ರೆ ಜ್ವರ ಕಮ್ಮಿ ಆಗತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಜ್ವರ ಕಮ್ಮಿ ಆಗ್ತಾನೆ ಇಲ್ಲ. ಇವಾಗ್ಲೇ ನಾನು ಡಾಕ್ಟರ್ ಹತ್ರ ಕೇಳ್ಬೇಕು, ಇಲ್ಲ ಅಂತಂದ್ರೆ ಪಕ್ಕಾ ಸಮಸ್ಯೆ ಆಗತ್ತೆ ಅಂತ ಹೇಳ್ಬಿಟ್ಟು ಸೀದಾ ಪವಿತ್ರ ಹೋಗ್ಬಿಟ್ಟು ಡಾಕ್ಟರ್ಗೆ ಕಾಲ್ ಮಾಡ್ತಾಳೆ. ಹಲೋ ಡಾಕ್ಟರ್, ನೀವ್ ಹೇಳ್ದಾಗೆ ತಣ್ಣೀರ್ ಬಟ್ಟೆ ಮೇಲೆ ನೀರನ್ನ ಹಾಕ್ತಾನೆ ಇದ್ದೀನಿ, ಆದ್ರೆ ಜ್ವರ ಅಂತೂ ಒಂದ್ ಸ್ವಲ್ಪನೂ ಇಳಿತಾನೆ ಇಲ್ಲ ಡಾಕ್ಟರ್, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಪವಿತ್ರ ಹೇಳ್ದಾಗ ಆಗ ಡಾಕ್ಟರ್ಗೂ ಕೂಡ ತುಂಬಾನೇ ಟೆನ್ಷನ್ ಆಗತ್ತೆ. ಎಂತ ಕೆಲ್ಸ ಆಗೋಯ್ತು ಪವಿತ್ರ, ನಾನ್ ಇವಾಗ ಬರೋಣ ಅಂತಂದ್ರೆ ಮಧ್ಯರಾತ್ರಿ ಆಗಿದೆ, ಮಳೆ ಬೇರೆ ಬರ್ತಾ ಇದೆ, ನಾನ್ ಹೇಗ್ ಬರ್ಲಿ ಇವಾಗ? ನೀನೊಂದ್ ಕೆಲ್ಸ ಮಾಡ್ಬೇಕು, ದೇವ್ ಉಳಿಬೇಕು ಅಂತಂದ್ರೆ ನೀನ್ ಅವ್ನ ಬಟ್ಟೆನೆಲ್ಲ ತೆಗೆದು ಅವನಿಗೆ ತಣ್ಣೀರ್ ಬಟ್ಟೆನ ಇಡೀ ಜೀವಕ್ಕೂ ಹಾಕ್ಬೇಕು, ಆಗ ಮಾತ್ರ ಅವ್ರು ಬದುಕೋದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಡಾಕ್ಟರ್. ಆಗ ಪವಿತ್ರಗಂತೂ ಸಿಕ್ಕಾಪಟ್ಟೆ ಶಾಕ್ ಆಗತ್ತೆ. ಡಾಕ್ಟರ್ ಏನ್ ಹೇಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳಿದಾಗ, ನೋಡು ಪವಿತ್ರ, ಇವಾಗ ಅವನ್ ಜೀವನ ನಿನ್ ಕೈಯಲ್ಲಿದೆ. ಸೊ ನಿನ್ ಗಂಡನ್ನ ನೀನು ಉಳ್ಸ್ಕೋಬೇಕು ಅಂತಂದ್ರೆ ಇದೊಂದೇ ದಾರಿ ಇರೋದು. ಟೆಂಪರೇಚರ್ ಕೂಡ ಜಾಸ್ತಿ ಆಗಿದೆಯಲ್ವಾ, ಅಂದ್ರೆ ಅವನಿಗೆ ಜ್ವರ ಕೂಡ ಜಾಸ್ತಿ ಆಗಿದೆ. ಸೊ ಮಳೆ ಬೇರೆ ಬರ್ತಾ ಇದೆ, ಈ ಟೈಮ್ ಅಲ್ಲಿ ಜ್ವರ ಇನ್ನೂ ಜಾಸ್ತಿ ಆಯ್ತು ಅಂತಂದ್ರೆ ಖಂಡಿತ ಅವನ್ ಜೀವಕ್ಕೆ ಅಪಾಯನೇ ಇದೆ. ಸೊ ನೀನ್ ಒಂದ್ ಕೆಲ್ಸ ಮಾಡ್ಬೇಕು, ನಾನ್ ಹೇಳಿದ್ನಲ್ವಾ ಈ ಕೆಲ್ಸನ ಮಾಡ್ಲೇಬೇಕು, ಆವಾಗ ಮಾತ್ರ ದೇವ್ ಉಳ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಡಾಕ್ಟರ್ ಹೇಳಿ ಆ ಒಂದು ಫೋನ್ ಅನ್ನ ಕಟ್ ಮಾಡ್ತಾರೆ. ಆಗ ಪವಿತ್ರಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇರಲ್ಲ, ಫುಲ್ ಟೆನ್ಷನ್ ಆಗ್ತಾ ಇರತ್ತೆ. ಇಲ್ಲ, ನನ್ ಗಂಡನ್ ಜೀವ ಉಳಿಬೇಕು ಅಂತಂದ್ರೆ ನಾನು ಈ ಕೆಲಸವನ್ನ ಮಾಡ್ಲೇಬೇಕು ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ಒಂದ್ ಬಕೆಟ್ ಅಲ್ಲಿ ನೀರನ್ನ ತಗೊಂಡ್ ಬರ್ತಾಳೆ. ನಾನ್ ಏನ್ ಮಾಡುವಾಗೂ ಇಲ್ಲ, ನನ್ ಗಂಡ ಉಳಿಬೇಕು ಅಂತಂದ್ರೆ ನಾನು ನಿರ್ಧಾರವನ್ನ ತಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಆ ಒಂದು ಬಿಳಿ ಬಟ್ಟೆನ ಒದ್ದೆ ಮಾಡಿ, ಹಾಗೆ ಅವಳ ಗಂಡನ್ನ ಡ್ರೆಸ್ ಎಲ್ಲ ರಿಮೂವ್ ಮಾಡಿ, ಹಾಗೆ ಆ ಒಂದು ತಣ್ಣೀರ್ ಬಟ್ಟೆನ ಹಾಕ್ತಾ ಇರ್ತಾಳೆ. ಹಾಗೆ ದೇವ್ ಕೂಡ ನಿಧಾನವಾಗಿ ನೋಡ್ತಾ ಇರ್ತಾನೆ, ಅವನಿಗೂ ಕೂಡ ಬೇಜಾರಾಗ್ತಾ ಇರತ್ತೆ. ಹಾಗೆ ಪವಿತ್ರಗೂ ಕೂಡ ಏನು ಆಪ್ಷನ್ ಇಲ್ಲದೆ ರಾತ್ರಿ ಇಡೀ ಆ ರೀತಿ ತಣ್ಣೀರ್ ಬಟ್ಟೆನ ಹಾಕಿ ನೀರನ್ನ ಕೂಡ ಹಾಕ್ತಾ ಇರ್ತಾಳೆ. ಹಾಗೆ ಈ ಕಡೆ ನಮ್ರತೆಗೆ ಒಂದು ಮೆಸೇಜ್ ಕೂಡ ಬಂದಿರತ್ತೆ. ಆ ಮೆಸೇಜ್ ಅಲ್ಲಿ ಒಂದು ವಿಡಿಯೋ ಕೂಡ ಇರತ್ತೆ. ಸೊ ಅದನ್ನ ಓಪನ್ ಮಾಡಿ ನೋಡಿದಾಗ ದೇವ್ಗೆ ಆಕ್ಸಿಡೆಂಟ್ ಆಗೋದಕ್ಕೆ ನಮ್ರತನೇ ಕಾರಣ ಅನ್ನುವಂತ ಒಂದು ಮೆಸೇಜ್ ಇರತ್ತೆ. ಸೊ ಅದನ್ನ ನೋಡ್ಬಿಟ್ಟು ತುಂಬಾನೇ ಶಾಕ್ ಆಗ್ತಾಳೆ ಅವಳು. ಈ ಕಡೆ ನಮ್ರತ ಏನ್ ಮಾಡಿರ್ತಾಳೆ ಅಂತಂದ್ರೆ, ಇದೆಲ್ಲವನ್ನ ಅಂದ್ರೆ ದೇವ್ಗೆ ಆಕ್ಸಿಡೆಂಟ್ ಮಾಡ್ಬಿಟ್ಟು ಅದೆಲ್ಲ ಹೆಸರನ್ನ ಪವಿತ್ರ ಮೇಲೆ ಹಾಕ್ಬೇಕು ಅನ್ನುವಂತ ಉದ್ದೇಶಕ್ಕೆ ಈ ರೀತಿ ಎಲ್ಲ ಪ್ಲಾನ್ ಗಳನ್ನ ಮಾಡಿರ್ತಾಳೆ. ಬಟ್ ಅಲ್ಲಿ ವಿಡಿಯೋಗಳೆಲ್ಲ ರೆಕಾರ್ಡ್ ಆಗಿರತ್ತೆ, ಸಾಕ್ಷಿ ಸಮೇತ ನಮ್ರತ ಸಿಕ್ಕಾಕೋತಾಳೆ. ಅಯ್ಯೋ ದೇವ್ರೆ, ಇದ್ಯಾರಿದು ವಿಡಿಯೋ ಮಾಡಿ ಕಳ್ಸಿಬಿಟ್ಟಿದಾರಲ್ಲ, ಅಕಸ್ಮಾತ್ ಆಗಿ ಏನಾದ್ರು ರಾಧಿಕಾತೆಗೆ ಈ ವಿಚಾರ ಗೊತ್ತಾಯ್ತು ಅಂತಂದ್ರೆ ಮುಗ್ದೆ ಹೋಯ್ತು ಕತೆ. ಈ ವಿಚಾರ ಗೊತ್ತಾಯ್ತು ಅಂತಂದ್ರೆ ಖಂಡಿತ ರಾಧಿಕಾ ನನ್ನನ್ನಂತೂ ಬಿಡಲ್ಲ, ಫಸ್ಟ್ ಈ ವಿಡಿಯೋನ ಡಿಲೀಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆ ಏನ್ ಬೇಕು ಅದನ್ನೆಲ್ಲ ಮಾಡ್ತಾ ಇರ್ತಾಳೆ. ಹಾಗೆ ನಮ್ರತನ ಹಿಂದ್ಗಡೆಯಿಂದ ಯಾರೋ ಬಂದು ಹಿಡ್ದಂಗ ಆಗತ್ತೆ. ಸೊ ಹಿಂದ್ಗಡೆ ತಿರುಗಿ ನೋಡಿದಾಗ ಶಾಕ್ ಆಗ್ತಾಳೆ, ಯಾಕಂತಂದ್ರೆ ಅಲ್ಲಿ ರಾಧಿಕಾನೇ ಬಂದಿರ್ತಾಳೆ. ಅಯ್ಯೋ ಇದೇನಿದು, ನಮ್ರತ ಇಷ್ಟೊಂದು ಭಯ ಪಡ್ತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ರಾಧಿಕಾನು ಕೂಡ ಶಾಕ್ ಅಲ್ಲೇ ನೋಡ್ತಾ ಇರ್ತಾಳೆ ನಮ್ರತನ. ನಮ್ರತ ಅಂತೂ ಆ ವಿಡಿಯೋನ ನೋಡಿರ್ತಾಳಲ್ವಾ, ಸಿಕ್ಕಾಪಟ್ಟೆ ಭಯ ಪಡ್ಕೊಂಡಿರ್ತಾಳೆ. ಸೊ ಹಾಗೆ ಈ ವಿಚಾರವನ್ನ, ಈ ಒಂದು ವಿಡಿಯೋವನ್ನ ರಾಧಿಕಾನು ಕೂಡ ನೋಡ್ಬಿಟ್ಲ. ನೋಡಿದ್ರೆ ನನ್ ಕತೆ ಏನು ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಹೆದರ್ಕೊಂಡಿರ್ತಾಳೆ. ಹೆದರ್ಕೊಂಡೆ ನೋಡ್ಬಿಟ್ಲಾ ಅಂತ ಹೇಳ್ಬಿಟ್ಟು ಶಾಕ್ ಅಲ್ಲೇ ನೋಡ್ತಾ ಇರ್ತಾಳೆ. ಹಾಗೆ ಆ ಒಂದು ವಿಡಿಯೋನ ರಾಧಿಕಾ ನೋಡೇ ಬಿಡ್ತಾಳೆ. ನಮ್ರತ, ನಿನ್ ಕೈಯಲ್ಲಿರುವಂತ ಆ ಒಂದು ಫೋನ್ ಕೊಡು ಅಂತ ಹೇಳಿದಾಗ, ಅಯ್ಯೋ ಇದೇನಿಲ್ಲ ಅತ್ತೆ, ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ನಮ್ರತ. ಇಲ್ಲಿ ಕೊಡೆ ಫೋನ್ ಅನ್ನ ಅಂತ ಹೇಳ್ಬಿಟ್ಟು ಆ ಫೋನ್ ಅನ್ನ ಕಿತ್ಕೊಂಡು ನೋಡ್ತಾಳೆ ರಾಧಿಕಾ. ಸೊ ಆ ಒಂದು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿದಾಗ ಅವಳಿಗೆ ಪಕ್ಕಾ ಗೊತ್ತಾಗತ್ತೆ ಇದೆಲ್ಲ ಮಾಡಿರೋದು ನಮ್ರತಾನೆ ಅಂತ ಹೇಳ್ಬಿಟ್ಟು ಆ ಒಂದು ವಿಡಿಯೋವನ್ನ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ನೋಡ್ತಾಳೆ. ರಾಧಿಕಾಗೆ ವಿಚಾರ ಗೊತ್ತಾದ್ಮೇಲೆ ಕೇಳ್ಬೇಕಾ, ಕೆನ್ನೆಗೆ ರಫ್ ಅಂತ ಹೊಡಿತಾಳೆ. ಅಯ್ಯೋ ಯಾಕತೆ ಹೊಡಿತಾ ಇದ್ದೀರಾ ನನ್ಗೆ ಅಂತ ಹೇಳ್ಬಿಟ್ಟು ನಮ್ರತಾನು ಕೂಡ ತುಂಬಾನೇ ಭಯದಲ್ಲಿ ಶಾಕ್ ಅಲ್ಲಿ ಕೇಳ್ತಾಳೆ. ಏನೇ, ನನ್ ಮಗ ಈ ರೀತಿ ಆಗೋದಕ್ಕೆ ನೀನೇ ಕಾರಣನ? ನೀನೇ ಕಾರಣ ಅಂತ ಗೊತ್ತಿಲ್ಲದೆ ಆ ಪವಿತ್ರ ಅಂತ ತಿಳ್ಕೊಂಡಿಯಲ್ಲ, ಅಲ್ಲ ಎಲ್ಲಾ ವಿಚಾರವನ್ನ ಆ ಪವಿತ್ರ ತಲೆ ಮೇಲೆ ಎತ್ತಾಕ್ಬಿಟ್ಟಿಯಲ್ಲ. ನಿನ್ನಂತ ಪಾಪಿ ಒಂದು ಕ್ಷಣ ಕೂಡ ಈ ಮನೇಲಿ ಇರ್ಲೇಬಾರ್ದು, ಅಷ್ಟು ನೀನ್ ಇಲ್ಲಿಂದ ಹೊರಗಡೆ ನಡಿ ಅಂತ ಹೇಳ್ಬಿಟ್ಟು ಕುತ್ತಿಗೆ ಹಿಡಿದು ಆ ಕಡೆ ಆಚೆ ಕಡೆ ನುಗ್ತಾ ಇರ್ತಾಳೆ ರಾಧಿಕಾ ನಮ್ರತಾನ. ಆಗ ಅದೇ ಒಂದು ಟೈಮ್ಗೆ ಮನೆಯವರೆಲ್ಲರೂ ಕೂಡ ಬರ್ತಾರೆ. ರಾಧಿಕಾ ಏನಾಯ್ತು ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ. ಏನಾಯ್ತು ಅಂತ ಅವ್ರು ಕೇಳ್ತಾ ಇರುವಂತ ಪ್ರಶ್ನೆಗೆ ರಾಧಿಕಾ ಉತ್ತರ ಕೊಡ್ತಾ ಇರ್ತಾಳೆ. ಮಾವ, ನನ್ ಮಗ ಅಲ್ಲಿ ಹಾಸಿಗೆಯಲ್ಲಿ ಮಲ್ಗಿದ್ದಾನೆ, ಆಕ್ಸಿಡೆಂಟ್ ಆಗಿ ಮಲ್ಗಿದ್ದಾನೆ ಅಂದ್ರೆ ನಮ್ರತಾನೆ, ನನ್ ಸೊಸೆ ಪವಿತ್ರ ಅಲ್ಲ, ಈ ಚಾಂಡಾಳಿನೇ ಕಾರಣ.
ಇದನ್ನೆಲ್ಲ ಕೇಳಿಸ್ಕೊಂಡಂತಹ ಪವಿತ್ರಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇರತ್ತೆ. ತಂದೆನು ತಪ್ಪಿಲ್ಲ ಅನ್ನುವಂತ ವಿಚಾರ ಮನೆಗೆ ಗೊತ್ತಾಯ್ತಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ. ಪವಿತ್ರ ತನ್ನ ಸೊಸೆ ಅಂತ ಹೇಳ್ಬಿಟ್ಟು ರಾಧಿಕಾ ಒಪ್ಕೊಂಡಿರೋದನ್ನ ನೋಡ್ಬಿಟ್ಟು ತುಂಬಾನೇ ಖುಷಿ ಪಡ್ತಾಳೆ ಪವಿತ್ರ. ನೀನ್ ಯಾವ್ದೇ ಕಾರಣಕ್ಕೂ ಇಲ್ಲಿ ಇರ್ಬಾರ್ದು ಅಂತ ಹೇಳ್ಬಿಟ್ಟು ರಾಧಿಕಾ ಅವಳು ಕುತ್ತಿಗೆ ಹಿಡಿದು ತಳ್ತಾ ಇರ್ತಾಳೆ. ಆಗ ನಮ್ರತಾ ಜೋರಾಗಿ ಅಮ್ಮ ಅಂತ ಹೇಳ್ಬಿಟ್ಟು ಕೂಗ್ತಾಳೆ. ಅದು ಕನ್ಸಾಗಿರತ್ತೆ. ಎದ್ದು ನೋಡಿದಾಗ ಗೊತ್ತಾಗತ್ತೆ ಇದು ಕನ್ಸು ಅಂತ ಹೇಳ್ಬಿಟ್ಟು. ಅಯ್ಯೋ ನಾನ್ ಕಂಡಿರೋದು ಕನ್ಸ, ಎಷ್ಟೊಂದ್ ಹೆದರ್ಬಿಟ್ಟೆ ಗೊತ್ತಾ. ಅಯ್ಯೋ ಇದು ಕನ್ಸ, ಅಕಸ್ಮಾತ್ ಆಗಿ ಇದೇನು ನಿಜಾನೇ ಆಗ್ಬಿಟ್ಟಿದ್ರೆ ಮುಗ್ದೇ ಹೋಗಿತ್ತು ನನ್ ಕತೆ. ಈ ಮೊಬೈಲ್ ಅಲ್ಲಿ ಇರೋದನ್ನ ಎಲ್ಲವನ್ನ ರಾಧಿಕಾ ಏನಾದ್ರು ನೋಡಿದ್ಲು ಅಂತಂದ್ರೆ ಖಂಡಿತ ನನ್ ಕತೆನ ಮುಗಿಸ್ತಾಳೆ. ಹಾಗೆ ಪವಿತ್ರನ ತನ್ನ ಸೊಸೆ ಅಂತ ಹೇಳ್ಬಿಟ್ಟು ಒಪ್ಕೊಳ್ತಾಳೆ. ಹಾಗೆ ನನ್ನನ್ನ ಕೂಡ ಈ ಮನೆಯಲ್ಲಿ ಇಟ್ಕೊಳ್ಳಲ್ಲ, ಆಚೆ ಹಾಕ್ತಾಳೆ ಅಂತ ಹೇಳ್ಬಿಟ್ಟು ಸಿಕ್ಕಾಬಟ್ಟೆ ಹೆದರ್ಕೊಂಡಿರ್ತಾಳೆ ನಮ್ರತಾ. ಈ ಕಡೆ ಪವಿತ್ರ ಅಂತೂ ಸಿಕ್ಕಾಬಟ್ಟೆ ಟ್ರೈ ಮಾಡ್ತಾ ಇರ್ತಾಳೆ ಅವನ್ ಜ್ವರನ ಇಳಿಸೋದಕ್ಕೆ. ತಣ್ಣೀರ್ ಬಟ್ಟೆನೆಲ್ಲ ಹಾಕಿ ಮೈಯೆಲ್ಲ ಒರೆಸ್ತಾ ಇರ್ತಾಳೆ, ಕಾಲು ಎಲ್ಲವನ್ನ ಒರೆಸ್ತಾ ಇರ್ತಾಳೆ. ಸೊ ದೇವ್ಗಂತೂ ತುಂಬಾನೇ ನಡ್ಕ ಜಾಸ್ತಿ ಆಗ್ತಾ ಇರತ್ತೆ, ಜ್ವರ ಏರ್ತಾ ಇರತ್ತೆ, ಬಿಟ್ರೆ ಸ್ವಲ್ಪನೂ ಕಮ್ಮಿ ಆಗ್ತಾ ಇರಲ್ಲ. ಹಾಗೆ ಪವಿತ್ರಗೆ ಏನು ಆಪ್ಷನ್ ಇಲ್ದೆ ದೇವನ ಎದೆ ಮೇಲೆ ಬಂದು ಮಲ್ಕೊಳ್ತಾಳೆ. ನನ್ಗಿನ್ನೇನು ಆಪ್ಷನ್ ಇಲ್ಲ, ನನ್ ಗಂಡನ್ನ ನಾನ್ ಉಳ್ಸ್ಕೋಬೇಕು ಅಂತಂದ್ರೆ ನನ್ಗೆ ಇದೇ ದಾರಿ ಇರೋದು ಅಂತ ಹೇಳ್ಬಿಟ್ಟು ದೇವ್ನ ಎದೆ ಮೇಲೆ ಮಲ್ಕೊಂಡು ಅವನನ್ನ ಗಟ್ಟಿಯಾಗಿ ಹಗ್ ಮಾಡ್ಕೊಳ್ತಾಳೆ. ಹಾಗೆ ದೇವನು ಕೂಡ ತುಂಬಾನೇ ಚಳಿ ನಡ್ಕ ಇರೋದ್ರಿಂದ ಪವಿತ್ರನ ತುಂಬಾನೇ ಗಟ್ಟಿಯಾಗಿ ಹಗ್ ಮಾಡ್ಕೊಳ್ತಾನೆ. ಸೊ ಅಲ್ಲಿಗೆ ಇಬ್ರು ಕೂಡ ಒಂದಾಗ್ತಾರೆ. ಅವಳಿಗೆ ಏನು ಆಪ್ಷನ್ ಇಲ್ಲದೆ ಈ ರೀತಿ ನಿರ್ಧಾರವನ್ನ ತಗೊಂಡಿರ್ತಾಳೆ. ಸೊ ಸ್ವಲ್ಪ ಹೊತ್ತಾದ್ಮೇಲೆ ಕಣ್ಬಿಟ್ಟು ನೋಡ್ತಾಳೆ. ದೇವ್ ಕಣ್ಬಿಟ್ಟು ನೋಡ್ತಾನೆ, ಪವಿತ್ರ ಅಳ್ತಾ ಇರ್ತಾಳೆ. ಹಾಗೆ ಬೆಳಿಗ್ಗೆ ಆಗತ್ತೆ, ಎದ್ದು ನೋಡಿದಾಗ ಪವಿತ್ರ ಅಳ್ತಾ ಇರ್ತಾಳೆ. ಪವಿತ್ರ ಏನಾಯ್ತು ಅಂತ ಕೇಳಿದಾಗ ಅಯ್ಯೋ ಇವ್ರಿಗೆ ಏನು ಗೊತ್ತೇ ಆಗಿಲ್ಲ ಅಂತ ಅನ್ಸುತ್ತೆ, ರಾತ್ರಿ ನಡೆದಿದ್ದೆಲ್ಲ ಇವ್ರಿಗೆ ಗೊತ್ತೇ ಆಗಿಲ್ಲ. ಅಯ್ಯೋ ನಾನು ಇವಾಗ ಏನ್ ವಿಚಾರ ಹೇಳಿ, ಏನಂತ ಹೇಳಿ ಅಂತ ಹೇಳ್ಬಿಟ್ಟು ಪವಿತ್ರ ಅಂತೂ ಟೆನ್ಷನ್ ಆಗಿರ್ತಾಳೆ. ದೇವ್ ಮುಖನೇ ನೋಡ್ತಾ ಇದ್ರೆ ಪವಿತ್ರ ಅವ್ರೆ ಏನಾಯ್ತು, ಯಾಕೆ ಈ ರೀತಿ ಕಣ್ಣೀರ್ ಆಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾನೆ. ಏನಿಲ್ಲ ದೇವ್ ಅವ್ರೆ ಅಂತ ಹೇಳ್ಬಿಟ್ಟು ಪವಿತ್ರ ಕೂಡ ಆ ವಿಚಾರವನ್ನ ಮುಚ್ಚಿಟ್ಟು ಸುಮ್ನೆ ಇರ್ತಾಳೆ. ಈ ವಿಚಾರವನ್ನ ಯಾವಾಗ್ಲಾದ್ರೂ ಹೇಳಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಪವಿತ್ರ ಅಲ್ಲಿಗೆ ಸೈಲೆಂಟ್ ಆಗ್ತಾಳೆ. ಸೊ ಅಂತೂ ಇಂತೂ ದೇವ್ ಹುಷಾರಾಗ್ತಾನೆ. ಅದೇ ಟೈಮಿಗೆ ಡಾಕ್ಟರ್ ಕೂಡ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ. ಹಾಗೆ ಚೆಕ್ಅಪ್ ಮಾಡಿದಾಗ ದೇವ್ ನಾರ್ಮಲ್ ಆಗಿರ್ತಾನೆ, ಹುಷಾರಾಗಿರ್ತಾನೆ. ಹಾಗೆ ಡಾಕ್ಟರ್ ಕೇಳ್ತಾ ಇರ್ತಾರೆ, ಪವಿತ್ರ ಅವ್ರಿಗೆ ಇಷ್ಟು ಬೇಗ ಅವ್ರು ಹುಷಾರಾದ್ರಲ್ಲ, ಏನ್ ಟ್ರೀಟ್ಮೆಂಟ್ ಕೊಟ್ರಿ ಅಂತ ಕೇಳಿದಾಗ ಆಗ ದೇವ್ ಹೇಳ್ತಾನೆ, ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ಅವರು, ತಣ್ಣೀರ್ ಬಟ್ಟೆನ ಹಾಕಿ ನನ್ನನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಪವಿತ್ರ ಅವ್ರೆ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ಬಿಟ್ಟು ದೇವ್ ಕೂಡ ಹೇಳ್ತಾ ಇರ್ತಾನೆ. ಹೌದು ದೇವ್ ಅವ್ರೆ, ರಾತ್ರಿ ಪವಿತ್ರ ಕಾಲ್ ಮಾಡ್ದವಾಗ ನಾನ್ ಬರ್ಲಿಕ್ಕೆ ಆಗ್ಲಿಲ್ಲ, ಮಳೆ ಬರ್ತಾ ಇತ್ತಲ್ವಾ. ಸೊ ಇದ್ದವರಿಗೆ ತಣ್ಣೀರ್ ಬಟ್ಟೆ ಹಾಕು ಅಂತ ಹೇಳ್ಬಿಟ್ಟು ಪವಿತ್ರ ಅವರು ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಿಜವಾಗ್ಲೂ ಅಂತ ಹೆಂಡತಿನ ಪಡೆಯೋದಕ್ಕೆ ನೀನ್ ಪುಣ್ಯ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಡಾಕ್ಟರ್ ಕೂಡ ಹೇಳ್ತಾ ಇರ್ತಾರೆ. ಸೊ ಅಂತೂ ಇಂತೂ ಪವಿತ್ರ ದೇವ್ ಇಬ್ರು ಕೂಡ ಒಂದಾಗ್ತಾರೆ. ಇವರಿಬ್ರು ಒಂದಾಗಿರುವಂತ ವಿಚಾರ ದೇವ್ಗೆ ಗೊತ್ತೇ ಇರೋದಿಲ್ಲ. ಸೊ ಮುಂದಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನುವಂತಹ ಎಪಿಸೋಡ್ ಅನ್ನ ತಿಳ್ಕೊಳ್ಳೋ ಕುತೂಹಲ ಇದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.